ಹಾಯ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟ್ಯಾಕ್ ಶೋ. ಸೊ ಇವತ್ತೇನು ಈ ವಿಡಿಯೋ ಏನೈತಿ ಪಕ್ಕಾ ಬಿಗ್ ವಿಡಿಯೋ ಅಂತಾನೆ ಹೇಳ್ಬೇಕು. ಇದಕ್ಕರ ಅದು ಮಚ್ ಅವೇಟೆಡ್. ಭಾಳ ಮಂದಿ ಭಾಳ ಕ್ವಶನ್ ಕೇಳತ್ರಿ ಈ ವಿಡಿಯೋ. ಆ ವಿಡಿಯೋ ಇದ್ರ ಬಗ್ಗೆ ನಿಮ್ಗೆ ಗೊತ್ತೈತಿ. ಈ ವಿಡಿಯೋ ಏನೋ ತಿಳ್ಕೊಳಕ ವಿಡಿಯೋನ ಕೊನೆಯವ್ರು ನೋಡಬೇಕು. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಲೇಬೇಕು. ಸೊ ಓಕೆ, ತಮಿಳ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಇದು ಯಾವ ವಿಡಿಯೋ ಅಂತೇಳಿ. ದಿಸ್ ಈಸ್ ಅ ಬೆಂಗಳೂರು ಬುಲ್ಸ್ ವಿಡಿಯೋ. ಅಂದ್ರೆ ಬೆಂಗಳೂರು ಬುಲ್ಸ್ ಮ್ಯಾಚಿಂದಲ್ಲ, ಯಾವುದೇ ಮ್ಯಾಚಿಂದಲ್ಲ, ಯಾವುದೇ ಇದ್ರದಲ್ಲ. ಪ್ಯೂರ್ಲಿ ಬೆಂಗಳೂರು ಬುಲ್ಸ್ ಪ್ಲೇಯರ್ ಅಂಕುಶ್ ರಾಠಿ ಅವ್ರ ಬಗ್ಗೆ. ಅಂಕುಶ್ ರಾಠಿ ಮತ್ತೆ ಬೆಂಗಳೂರು ಬುಲ್ಸ್ ಅವ್ರ ಸ್ವಲ್ಪ ಏನ್ ಕಾಂಟ್ರವರ್ಸಿ ಇಲ್ಲತ್ತೆ ಅದ್ರ ಬಗ್ಗೆ ಈ ವಿಡಿಯೋದ ಫುಲ್ ಡೀಟೇಲ್ ಆಗಿ ನೋಡ್ಕೊತ ಹೋಗೋಣ. ಅದಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ರಿ, ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಅದ್ರ ಹೇಳಿ ಮತ್ತು ಮಿತ್ರಿಗೆ ಊಟ ಪಟ್ಟ ಹೇಳಿ. ಓಕೆ, PK 2025 ಬೆಂಗಳೂರು ಬುಲ್ಸು ಅಂಕುಶ್ ರಾಠಿ ಆಸ್ ಅ ಕ್ಯಾಪ್ಟನ್ ಆಗಿದ್ರು. ಒಂದನೇ ಮ್ಯಾಚ್ ಎರಡನೇ ಮ್ಯಾಚ್ ಅಂಕುಶ್ ರಾಠಿ ಅವ್ರು ಕ್ಯಾಪ್ಟನ್ ಆಗಿದ್ರು. ಸಡನ್ ಆಗಿ ಒಂದು ಚೇಂಜ್, ಮೂರನೇ ಮ್ಯಾಚಿಗೆ ಅಂಕುಶ್ ರಾಠಿ ಅವ್ರು ಇಲ್ಲ. ಓಕೆ, ಅವಾಗಿಂತ್ರ ಇವರು ಇನ್ಸ್ಟಾಗ್ರಾಮ್ದ ಬೆಂಗಳೂರು ಬುಲ್ಸ್ ಜೋಡಿ ಏನು ಕೊಲಾಬ್ರೇಷನ್ ಪೋಸ್ಟ್ ಇದ್ದು ಅಟ್ಟು ಡಿಲೀಟ್. ಓಕೆ, ದಿಸ್ ಈಸ್ ವೆರಿ ಶಾಕ್ ಅಂತ ಹೇಳ್ಬೇಕು ನಮ್ಗೆ. ನನಗೂ ಅಷ್ಟು ಪಕ್ಕ ಗೊತ್ತಿರಲಿಲ್ಲ. ಇವರು ಅನ್ಫಾಲೋ ಮಾಡಿ ಬೆಂಗಳೂರು ಬುಲ್ಸ್ ಟೀಮ್ನ ಅನ್ಫಾಲೋ ಮಾಡಿದ್ದು ಮತ್ತು ಮ್ಯಾಲೆ ಅವರು ಡಿಲೀಟ್ ಮಾಡಿದ್ದು ನಾನು ನೋಡಿರಲಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮ್ದ ಸ್ಕ್ರೋಲ್ ಮಾಡ್ಕೊತ ಹೊಂಟಿದ್ದು. ಅವಾಗ ಗೊತ್ತಾಯ್ತು. ದಿಸ್ ಈಸ್ ವೆರಿ ಬಿಗ್ ಶಾಕ್ ಅಂತ ಹೇಳಿ. ನಿನ್ನೆ ನಮ್ಮ ಕೋಚ್ ಅವ್ರಿಗೆ ಕಾನ್ಫರೆನ್ಸ್ ಒಳಗೆ ಕೇಳಿದ್ರಕರ, ಇಂಟರ್ವ್ಯೂದಾಗ ಕೇಳಿದ್ರಕರ, ಒಟ್ಟ ಬಾಯಿ ಬಿಡ್ಲಿಲ್ಲ ನಿನ್ನೆ ನಮ್ಮ ಕೋಚ್ BC ರಮೇಶ್ ಅವ್ರಕ್ಕೆ. ಇದ್ರ ಬಗ್ಗೆ ನಾ ಮಾತಾಡ್ಲಿಕ್ಕೆ ಇಷ್ಟಪಡಂಗಿಲ್ಲ. ನಾವು ನೆಕ್ಸ್ಟ್ ಮ್ಯಾಚ್ ಕಡೆ ನೋಡ್ತೀವಿ. ಇದ್ರ ಬಗ್ಗೆ ನಂಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನಾವು ನೆಕ್ಸ್ಟ್ ಮ್ಯಾಚ್ ಕಡೆ ನೋಡ್ತೀವಿ ತಟ್ಟೆ ಹೆದ್ರಕರೆ. ಇದಕ್ಕೆ ಉತ್ತರ ಕೊಡ್ಲಿಲ್ಲ ನಮ್ಮ BC ರಮೇಶ್ ಅವರು, ಕೋಚ್ ಅವರು. ಇದನ್ನ ಗೊತ್ತಾಕತಿ ಬೆಂಗಳೂರು ಬುಲ್ಸು ಅಂಕುಶ್ ರಾಠಿ ಈಸ್ ನಾಟ್ ಗುಡ್ ಅಂತ ಇಲ್ಲಿಗ ಗೊತ್ತಾಕತ್ ನಮ್ಗೆ. ಇವ್ರು ನೋಡಿ ಏನೋ ಐತಿ ಸಲ ಯಾಕೋ ಒಂದ್ ಸ್ವಲ್ಪ ಕಾನ್ಫ್ಲಿಕ್ಟ್ ಐತಿ ಬೆಂಗಳೂರು ಬುಲ್ಸ್ ಮ್ಯಾನೇಜ್ಮೆಂಟು ಮತ್ತು ಅಂಕುಶ್ ರಾಠಿ ಅವ್ರ ಜೊತೆ. ಇನ್ನೊಂದು ಪಾಯಿಂಟ್ ಒಳಗೆ ನೋಡ್ಕೋತಾ ಹೋದ್ರ ಎದಕ್ಕೆ ಇವ್ರು ಅನ್ಫಾಲೋ ಮಾಡ್ಯಾರ ಅನ್ಲಕ್ಕೂ ರೀಸನ್ಸ್ ಭಾಳ ಅದಾವ. ಏನಂದ್ರೆ ನಮ್ಮ ಕೋಚು BC ರಮೇಶ್ ಯಾವಾಗಿದ್ರು ಸ್ಟ್ರೇಟ್ ಫಾರ್ವರ್ಡ್. ನೀವು ಏನ್ ತಪ್ಪ ಮಾಡ್ತೀರಿ ಸೀದಾ ಇದ್ದ ಜಾಗದವ್ರಿಗೆ ಮಸಾಲೆ ಹಚ್ಚಿ ಇದ್ದಿದ್ದು ಹೆಣ್ಣಾಗ ಮಾಡಿ ಹೇಳಕ್ ಬರಲ್ಲ. ಇದ್ದು ಸ್ಟ್ರೇಟ್ ಫಾರ್ವರ್ಡ್ ಹೇಳ್ತಾರ ಅವ್ರ. ನಿನ್ನೆ ಇದ್ರಿಗೆ ಮ್ಯಾಚ್ ಒಳಗೆ ಹೇಳ್ಯಾರಂದ್ರೆ ಏನೈತಿ, ಮ್ಯಾಚ್ ಮುಗಿದ ಇಂಟರ್ವ್ಯೂ ಅಂತ ಹೋಗ್ತಾರ ಅದ್ರೊಳಗೆ ಹೇಳ್ಯಾರ. ಏನ್ ಹೇಳ್ಯಾರಪ್ಪ ಅಂದ್ರೆ ಎದಕ್ಕೆ ಇವತ್ತಿನ ಮ್ಯಾಚ್ ಗೆದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಪೂರ ನಮ್ ಕಂಟ್ರೋಲ್ದಾಗಿತ್ತು. ಅಂದ್ರೆ ಏನೈತಿ, ನಾ ಹೇಳಿದ ಪ್ಲೇಯರ್ಸ್ಗಳು ಆಡಿದ್ರು, ನಾ ಹೇಳ್ಕೊಟ್ಟಂಗ ಆಡಿದ್ರು, ಅದಕ್ಕೆ ಗೆದ್ದಿದ್ರು. ಅವ್ರ ಇನ್ನೊಂದ್ ಏನ್ ಹೇಳಿದ್ರ ಅಂದ್ರ ಹಿಂದಿನ ಮ್ಯಾಚ್ ಸೋಲಕ್ ಕಾರಣ ಏನಪ್ಪಾ ಅಂದ್ರ ನಾ ಕೋಚ್ ನಾ ಹೇಳ್ದಂಗ ನಾ ಆಡಿಸ್ಬೋದು ಅಷ್ಟೇ, ಹೇಳ್ಕೊಡ್ಬೋದು, ಇದನ್ ಮಾಡ್ರಿ ಹೇಳ್ಕೊಡ್ಬೋದು ಅಷ್ಟೇ. ಆಡ್ಬೇಕಾಗಿದ್ದು ಪ್ಲೇಯರ್ಸ್. ಆದ್ರೆ ಕೆಲವೊಂದು ಕಾರಣದ ಶಕ್ತಿಗಳು ಐತಿ ನೋಡು ಮೆನ್ಷನ್ ಮಾಡಿದ್ರು ನಮ್ಮ BC ರಮೇಶ್ ಅವರಲ್ಲಿ. ಅದರಿಂದ ಗೊತ್ತಾಕೈತಿ ಈ ಕಾರಣದ ಕೈಗಳು ಅಂತೇಳಿ ಯಾರಿಗಂದ್ರು ನನಗಂತೂ ಗೊತ್ತಿಲ್ಲ. ಇದು ನನ್ನ ಪ್ರಕಾರ ಇದನ್ನೆಲ್ಲ ನೋಡ್ಕೋತಾ ಹೋದ್ರೆ ಇವ್ರು ಅಂಕುಶ್ ರಾಠಿಗೆ ಅಂದಿರಬಹುದು ಅನ್ನೋದೆಲ್ಲ ಡೌಟ್ ನನಗೈತಿ. ಇದಕ್ಕರ ಇವರು ಅವ್ರ ಹೆಸರು ಹೇಳಿಲ್ಲ. ಇದಕ್ಕರ ಇವ್ರು ಏನ್ ಹೇಳಿದ್ರ ಅಂದ್ರ ಅವರು ಈ 3 ಮ್ಯಾಚ್ ಅಂತ ಏನ್ ಸೋಲ್ಕೋತ್ ಬಂದ್ರ ಆ ಮ್ಯಾಚ್ನಾಗ ನಮ್ ಕೋಚ್ ಹೇಳ್ತಿದ್ದ ಬೇರೆ ಆಯ್ತು, ಇವ್ರು ಮಾಡ್ತಿದ್ದ ಬೇರೆ ಆಯ್ತ. ಪ್ರಾಕ್ಟೀಸ್ ಒಳಗೂ ಹಂಗೆ ಇವ್ರು ಹೇಳ್ತಿದ್ದ ಬೇರೆ ಮಾಡ್ತಿದ್ದ ಬೇರೆ, ಮ್ಯಾಚ್ ಒಳಗೂ ಹಂಗೆ ಹೇಳ್ತಿದ್ದ ಬೇರೆ ಮಾಡ್ತಿದ್ದ ಬೇರೆ. ಸೊ ಅದಕ್ಕೇನೈತಿ ಅವ್ರನ್ನೆಲ್ಲ ಹೊರಗೆ ತೆಗಿಸ್ಬಿಟ್ರ, ಸೀದಾ ಹೇಳ್ಬಿಟ್ಟಾರು ನಾವು BC ರಮೇಶ್ ಅವರು. ನಾ ಹೇಳ್ದಂಗೆ ಯಾರು ಮಾಡ್ತಿರೋ ಅವ್ರಂಟ ಕರ್ಕೊಂಡಿ. ಈ ದಿವ್ಸ ಕಾಣದ ಕೈಗಳು ಶಕ್ತಿ ಇತ್ತು, ನಾ ಹೇಳ್ತಿದ್ದೆ ಬೇರೆ ಅವ್ರು ಮಾಡ್ತಿದ್ದೆ ಬೇರೆ ಆಕಿತ್ತು. ಅದಕ್ಕೇನೈತಿ ನಾವು ಹೆಚ್ಚು ಮ್ಯಾಚ್ ಸೋಲ್ಕೋತ ಬಂದ್ವಿ. ಆದ್ರೆ ಈ 4ನೇ ಮ್ಯಾಚ್ನ ಏನೈತಿ, ನಾ ಹೇಳಿ ಯಾರು ಮೆನ್ಷನ್ ಮಾಡಿ ಅದ ಪ್ಲೇಯರ್ಸ್ ಆಡಿದ್ರು ವಿತ್ ನಾ ಹೇಳ್ದಂಗೆ ಆಡಿದ್ರು, ಅದ್ರ ಸಂಬಂಧ 4ನೇ ಮ್ಯಾಚ್ ಗೆದ್ರ ಅಂತೇಳಿ ನಮ್ ಕೋಚ್ BC ರಮೇಶ್ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ಈ ವಿಡಿಯೋದಾಗಂತೂ. ಇದು ನಿನ್ನೆ ಮ್ಯಾಚ್ ಗೆದ್ದಾದ್ಮೇಲೆ. ಸೊ ಇದನ್ನೆಲ್ಲ ನಾವು ಅಳ್ದು ತೂಗಿ ತಾಳೆ ಮಾಡ್ಕೊತ ನೋಡ್ರೆ ಗೊತ್ತಾಕತಿ ದಿಸ್ ಈಸ್ ಅವರ್ ಕೋಚ್ ಅಂಡ್ ಅಂಕುಶ್ ರಾಠಿ. ಇವ್ರಿಬ್ರು ನೋಡಿ ಜಗಳ ಕ್ಲಿಯರ್ ಆಗಿ ಗೊತ್ತಾಕತಿ. ಮೋಸ್ಟ್ಲಿ ಅವ್ರು ಏನೋ ಅಂದಿರ್ಬೇಕು, ಈ ಸ್ವಲ್ಪ ಚಲೋತೆ ಆಡ್ಲಾರ್ದಕ್ಕೆ ಅಂದ್ರೆ ಅವ್ರು ಬರೀ ಪರ್ಫಾರ್ಮೆನ್ಸ್ ಬರ್ಲಿಲ್ಲ. 1ನೇ ಮ್ಯಾಚ್ ಬದುಕರೆ ಮ್ಯಾಚ್ ಫುಲ್ ಆಫ್ ಆಗಿದ್ರು. ಸೊ ಅದಕ್ಕೆ ಏನೈತಿ ಸ್ವಲ್ಪ ಆ ಕಡೆಗೆ ಜಗಳ ಆಗಿದ್ದಕ್ಕೆ ಏನೋ ಈ ಸಲ ಈ ಕಬಡ್ಡಿಯಾಗ ಏನು ವರ್ಷ ಅಂತ ರಿಟೈನ್ ಮಾಡ್ಕೊಳಲ್ಲ, 1 ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಬಿಡತ್ತಾರೋ ಅದ್ರ ತರ ಏನೈತಿ. ಇನ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಅಂತ ಅಂಕುಶ್ ರಾಠಿ ಅವ್ರು ಆಡೋದು ಭಾಳ ಡೌಟ್ ಐತಿ. ಆದ್ರೂ ನೋಡು ಹೇಳಕ್ ಬರಲ್ಲ ಲಾಸ್ಟಿಗೆ ಏನಾಗತೈತಿ. ಆದ್ರೆ ಕ್ಯಾಪ್ಟನ್ ಅಂತ ಆಗಿರಲ್ಲ ಇವರು ಫಿಕ್ಸ್ 100%. ಎಲ್ಲ ಪೋಸ್ಟ್ ಡಿಲೀಟ್ ಆಗ್ಯಾವ, ಎಲ್ಲ ಅನ್ಫಾಲೋ ಮಾಡ್ಯಾರು. ಸೊ ನೋಡು ಹೊಳ್ಳಿ ಫಾಲೋ ಮಾಡ್ಬೋದು, ಹೇಳಕ್ ಬರಲ್ಲ. ಸೊ ಎಲ್ಲ ಕ್ಯೂರ್ ಆಗ್ಲಿ, ನಮ್ಮ ಬೆಂಗಳೂರು ಬುಲ್ಸ್ ಚಲೋ ಆಡ್ಲಿ, ಮತ್ತೆ ಅಂಕುಶ್ ರಾಠಿ ಅವ್ರು ಬ್ಯಾಕ್ ಆಗ್ಲಿ ಅಂತ ನಾನು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ವಿಡಿಯೋ ಎಲ್ರಿಗೂ ನಮಸ್ಕಾರ.